ಆಲ್ ರೈಟ್, ಸೊ ಲೆಟ್ ಮಿ ಬಿ ಹಾನೆಸ್ಟ್. ಈ ರೆಸ್ಯೂಮ್ ಎಲ್ಲ ಬರೆಯೋದಂದ್ರೆ ನನಗೊಂದು ಸ್ವಲ್ಪನೂ ಇಷ್ಟ ಆಗ್ತಿರಲಿಲ್ಲ, ಬಿಕಾಸ್ ಐ ಹ್ಯಾವ್ ಟು ವರಿ ಅಬೌಟ್ ಗ್ರಾಮರ್, ಫಾಂಟ್, ಸ್ಟ್ರಕ್ಚರ್. ಇಷ್ಟೇ ಅಲ್ಲದೆ ನಾನು ಅಚೀವ್ಮೆಂಟ್ಸ್ ಬಗ್ಗೆ ಸಹ ಹೇಳಬೇಕು. ಟ್ರಸ್ಟ್ ಮಿ ಗೈಸ್, ಇಟ್ ರಿಯಲಿ ಹರ್ಟ್ಸ್. ನನ್ನ ಹತ್ರ ಯಾವ ಅಚೀವ್ಮೆಂಟ್ಸು ಇಲ್ಲ. ಬಟ್ ಅಚೀವ್ಮೆಂಟ್ಸ್ ಇದೆಯೋ ಇಲ್ವೋ, ಅಟ್ ದ ಎಂಡ್ ಆಫ್ ದ ಡೇ ನಿಮಗೆ ಜಾಬ್ ಇಸ್ ದ ಹೈಯೆಸ್ಟ್ ಪ್ರಯಾರಿಟಿ, ಕರೆಕ್ಟ್ ಅಲ್ವಾ? ಬಿಕಾಸ್ ಅಪಾರ್ಟ್ ಫ್ರಮ್ ಅರ್ನಿಂಗ್ ಮನಿ, ಅಟ್ ದ ಅರ್ಲಿ ಏಜ್ ನೀವು ಜಾಬ್ ತಗೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್, ಬಿಕಾಸ್ ದಟ್ ಮೇಕ್ಸ್ ಯು ಪ್ರೊಫೆಷನಲ್ ಅಂಡ್ ಆಲ್ಸೋ ಡಿಸಿಪ್ಲಿನ್ಡ್. ಅಂಡ್ ಇದೆರಡು ಕಂಬೈನ್ ಆದಾಗಲೇ ಆಬ್ವಿಯಸ್ಲಿ ನಿಮಗೆ ಹೆಲ್ತ್, ವೆಲ್ತ್ ಅಂಡ್ ಆಲ್ಸೋ ಲವ್ ಕೂಡ ಸಿಗೋದು ಲೈಫಲ್ಲಿ. ಅಂಡ್ ಇದಕ್ಕೆ ವೆರಿ ಫಸ್ಟ್ ಸ್ಟೆಪ್ ರೈಟಿಂಗ್ ಯೋರ್ ರೆಸ್ಯೂಮ್. ಅಂಡ್ ಐ ನೋ ರೈಟಿಂಗ್ ಅ ರೆಸ್ಯೂಮ್ ಅಂದ್ರೆ ಇಟ್ ಸೌಂಡ್ಸ್ ವೆರಿ ಕಾಂಪ್ಲಿಕೇಟೆಡ್ ಅಂತ. ನೋ ವರಿ, ದಟ್ಸ್ ವೈ ಐ ಆಮ್ ಹಿಯರ್ ಟುಡೇ. ನೋ ಮ್ಯಾಟರ್ ನೀವು ಫ್ರೆಶರ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ಡ್ ಹೌಸ್ ವೈಫ್, ಅಥವಾ ನಿಮ್ಮ ಒಂದು ಎಜುಕೇಶನ್ ಆಗಿದ್ಮೇಲೆ ನೀವು ಒಂದು ಸ್ವಲ್ಪ ಗ್ಯಾಪ್ ತಗೊಂಡು ಮತ್ತೆ ಕಂಪ್ನೀಸ್ಗೆ ಅಪ್ಲೈ ಮಾಡ್ತಿರೋ ಅಂಥವ್ರಾಗಿರ್ಬೋದು. ನೋ ಮ್ಯಾಟರ್ ವಾಟ್, ಟುಡೇ ಅಟ್ ದ ಎಂಡ್ ಆಫ್ ದ ವಿಡಿಯೋ ಯು ಆಲ್ ವಿಲ್ ಫೀಲ್ ದಟ್ ರೆಸ್ಯೂಮ್ ಬರೀದ್ ಇಷ್ಟು ಈಸಿನಾ ಅಂತ. ಸೊ ಇನ್ ಟುಡೇಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ವಾಟ್ ಇಸ್ ದಟ್ ಇಂಟರ್ವ್ಯೂವರ್ ವಾಂಟ್ಸ್ ಟು ಲುಕ್ ಇನ್ ಯೋರ್ ರೆಸ್ಯೂಮ್ ಅಂತ. ಸೆಕೆಂಡ್ ಇಸ್ ರೆಸ್ಯೂಮ್ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತ. ಥರ್ಡ್ ಇಸ್ ನಾನು ಒಂದು ರೆಸ್ಯೂಮ್ ನ ಟೈಪ್ ಮಾಡಿ ನಿಮ್ಗೆ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ, ಸೊ ದಟ್ ಯು ಪೀಪಲ್ ವಿಲ್ ಗೆಟ್ ಅ ಕಂಪ್ಲೀಟ್ ಐಡಿಯಾ ಲೈಕ್ ಯಾವ ಸೆಕ್ಷನ್ ಅಲ್ಲಿ ಏನ್ ಹಾಕ್ಬೇಕು ಅಂಡ್ ಒಂದು ರೆಸ್ಯೂಮ್ ಸ್ಟ್ರಕ್ಚರ್ ಹೆಂಗಿರುತ್ತೆ ಪ್ರತಿಯೊಂದು ನಿಮಗೆ ಗೊತ್ತಾಗುತ್ತೆ. ಅಂಡ್ ಅಟ್ ದ ಎಂಡ್ ಆಫ್ ದ ವಿಡಿಯೋ ನಾನು ನಿಮ್ಮೆಲ್ರಿಗೂ ಒಂದು ಬೋನಸ್ ಟಿಪ್ ಕೂಡ ಕೊಡ್ತೀನಿ, ವಿಚ್ ವಿಲ್ ಟೇಕ್ ಯೋರ್ ರೆಸ್ಯೂಮ್ ಟು ನೆಕ್ಸ್ಟ್ ಲೆವೆಲ್. ಬಿಫೋರ್ ವಿ ಸ್ಟಾರ್ಟ್ ದ ವಿಡಿಯೋ, ನಾನು ನಿಮ್ಮೆಲ್ರಿಗೂ ಹೇಳಕ್ ಇಷ್ಟಪಡೋದು ಏನಂತ ಹೇಳಿದ್ರೆ, ಯು ಆರ್ ಫ್ರೀ ಟು ರೈಟ್ ಯೋರ್ ರೆಸ್ಯೂಮ್, ಬಿಕಾಸ್ ದೇರ್ ಇಸ್ ನೋ ಸರ್ಟಿಫೈಡ್ ವೇ ಆಫ್ ರೈಟಿಂಗ್ ಇಟ್. ದ ಓನ್ಲಿ ಥಿಂಗ್ ದಟ್ ಸರ್ಟಿಫೈಸ್ ಇಸ್ ಪ್ರತಿಯೊಂದು ದಿನಾನು ನಾನು ನೀವು ಪ್ರತಿಯೊಂದು ಹೊಸದು ಏನೋ ಒಂದು ಕಲಿತಾ ಇರ್ತೀವಿ, ವಿಚ್ ಇಸ್ ಯೂಸ್ಫುಲ್ ಇನ್ ಲೈಫ್. ನೀವೇನಾದ್ರೂ ಹೊಸ ತಿಳ್ಕೊಬೇಕು ಅಥವಾ ಕಲಿಬೇಕು ಅಂತ ಅಂದ್ರೆ ಬೇಗ ಬೇಗ ಹೋಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಈ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ವಿತೌಟ್ ಎನಿ ಫರ್ದರ್ ಡೂ, ಲೆಟ್ಸ್ ಗೆಟ್ ಸ್ಟಾರ್ಟ್. ಇಟ್ಸ್ ಅಬೌಟ್ ಅವ್ರೇನ್ ಹುಡುಕ್ತಿದ್ದಾರೆ ಅನ್ನೋಕ್ಕಿಂತ ಅವ್ರೇನ್ ನೋಡ್ತಿದಾರೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸಿ, ನೀವ್ ಯಾವ ಜಾಬ್ ರೋಲ್ಗೆ ಅಪ್ಲೈ ಮಾಡ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅದೇ ಜಾಬ್ ರೋಲ್ಗೆ ಹಂಡ್ರೆಡ್ಸ್ ಟು ಥೌಸಂಡ್ಸ್ ಆಫ್ ಪೀಪಲ್ ಅಪ್ಲೈ ಮಾಡಿರ್ತಾರೆ ಅಂಡ್ ಇಂಟರ್ವ್ಯೂಯರ್ ವಿಲ್ ಹಾರ್ಡ್ಲಿ ಸ್ಪೆಂಡ್ 6 rounds ಆನ್ ಒನ್ ರೆಸ್ಯೂಮ್. ಸೊ ನಿಮ್ ಪ್ರೊಫೈಲ್ ಏನಾದ್ರು ಫಸ್ಟ್ ಗ್ಲಾನ್ಸ್ ಅಲ್ಲೇ ಅಪೀಲಿಂಗ್ ಅಂತ ಅನ್ಸಿಲ್ಲ ಅಂದ್ರೆ ಇಂಟರ್ವ್ಯೂಯರ್ ನಿಮ್ಮ ಒಂದು ರೆಸ್ಯೂಮ್ ಏನಿರುತ್ತೆ ಅದನ್ನ ತೆಗೆದು ಸೈಡ್ಗೆ ಇಟ್ಟು ನೆಕ್ಸ್ಟ್ ರೆಸ್ಯೂಮ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ಅವ್ರಿಗೆ 1-2 ರೆಸ್ಯೂಮ್ಸ್ ಇರಲ್ಲ. ನಿಮ್ ತರಾನೇ ಅದೇ ಜಾಬ್ ರೋಲ್ಗೆ 100 to 1000 ಪೀಪಲ್ಸ್ ಅಪ್ಲೈ ಮಾಡಿರ್ತಾರೆ. ಅಷ್ಟು ಜನದ್ದು ಅವ್ರು ಕುತ್ಕೊಂಡು ರೆಸ್ಯೂಮ್ ಓದ್ಬೇಕು ಅಂದ್ರೆ ಇವನ್ ಹೀಲ್ ಫೀಲ್ ಲೈಕ್ ಎಷ್ಟೊಂದಿದೆ ಅನ್ನೋ ತರ ಆಗಿ ಅವ್ರು ಏನೋ ಒಂದು ಸುಮ್ಮನೆ ಜಸ್ಟ್ ಹಿಂಗ್ ಗ್ಲಾನ್ಸ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅದ್ರಲ್ಲಿ ಯಾವ್ದು ಅಪೀಲಿಂಗ್ ಆಗಿದೆ ಅವ್ರು ಕುತ್ಕೊಂಡು ಅದರಲ್ಲಿ ನೋಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಮೇಕ್ ಶೋರ್ ದ್ಯಾಟ್ ನಿಮ್ಮ ಒಂದು ರೆಸ್ಯೂಮ್ ಏನಿರುತ್ತೆ ಇಟ್ ಶುಡ್ ನಾಟ್ ಬಿ ಲೈಕ್ ಅ ವೆರಿ ಲಾಂಗ್ ಅಂಡ್ ಲೆಂತಿ ಪ್ರೊಸೀಜರ್ ಅಲ್ಲಿ ಇರಬಾರ್ದು. ಇನ್ಸ್ಟೆಡ್ ಇಟ್ ಶುಡ್ ಬಿ ಲೈಕ್ ಅ ಅಡ್ವರ್ಟೈಸ್ಮೆಂಟ್, ಶಾರ್ಟ್, ಕ್ರಿಸ್ಪ್ ಅಂಡ್ ಕ್ಲಿಯರ್. ಅಂಡ್ ದಟ್ ಬ್ರಿಂಗ್ಸ್ ಅಸ್ ಟು ರೆಸ್ಯೂಮ್ ಸ್ಟ್ರಕ್ಚರ್. ಸೊ ಟು ಹೆಲ್ಪ್ ಯು ಆಲ್, ಒಂದು ಕಂಪ್ಲೀಟ್ ರೆಸ್ಯೂಮ್ ಸ್ಟ್ರಕ್ಚರ್ ಹೆಂಗಿರುತ್ತೆ ಅನ್ನೋದು ನಿಮಗೆ ಅರ್ಥ ಆಗಿಲ್ಲ ಅಂತ ಅಂದ್ರೆ ನಾನು ಇಲ್ಲಿ ಸೈಡ್ ಅಲ್ಲಿ ಬರೆದು ತೋರಿಸ್ತೀನಿ ನಿಮಗೆ ಒಂದು ಕಂಪ್ಲೀಟ್ ರೆಸ್ಯೂಮ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಿಯರ್ ಐ ಬಿ ಯೂಸಿಂಗ್ ಮೈಕ್ರೋಸಾಫ್ಟ್ ವರ್ಡ್ ಅಂಡ್ ನಿಮ್ಗೆ ಯಾವ್ದಾದ್ರು ಬೇರೆ ಅಪ್ಲಿಕೇಶನ್ಸ್ ಅಲ್ಲಿ ಮಾಡಕ್ಕೆ, ಇಫ್ ಯು ಆರ್ ವೆರಿ ಕಂಫರ್ಟಬಲ್ ವಿತ್ ದಟ್ ಅಪ್ಲಿಕೇಶನ್ ನೀವು ಅದ್ರಲ್ಲಿ ಮಾಡ್ಬೋದು. ಐ ಆಮ್ ವೆರಿ ಕಂಫರ್ಟಬಲ್ ಇನ್ ವರ್ಡ್, ಸೊ ನಾನು ಇದರಲ್ಲಿ ನಿಮ್ಗೆ ಟೈಪ್ ಮಾಡಿ ತೋರಿಸ್ತೀನಿ. ಅಂಡ್ ಒಂದು ಇಂಪಾರ್ಟೆಂಟ್ ನೋಟ್, ನಾನು ಇವತ್ತು ಮಾಡ್ತಿರೋದು ಫ್ರೆಶರ್ಸ್ ರೆಸ್ಯೂಮ್. ಫಸ್ಟ್ ಬಂದು ನೀವು ಬರಿಬೇಕಾಗಿರೋದು ಇಮೇಲ್ ಐಡಿ. ಸೊ ಇಮೇಲ್ ಐಡಿ ಅಂತ ಅಂದ ತಕ್ಷಣ ನಮ್ಗೆ ಎಲ್ರಿಗೂ ಒಂದು ವಿಯರ್ಡ್ ಇಮೇಲ್ ಐಡಿಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನನ್ನೇ ತಗೊಂಡ್ರೆ monisha.sonu@gmail.com ಈ ತರ ಒಂದು ಫನ್ನಿ ಆಗಿರೋ ಇಮೇಲ್ ಐಡಿಸ್ ನಾವೆಲ್ಲರೂ ಕಾಲೇಜಲ್ಲಿ ಯೂಸ್ ಮಾಡಿರ್ತೀವಿ. ಬಟ್ ಮೇಕ್ ಶ್ಯೂರ್ ಇದು ಪ್ರೊಫೆಷನಲ್ ಅಂಡ್ ನೀವು ಒಂದು ಪ್ರೊಫೆಷನಲ್ ಆಗಿರುವಂತಹ ಇಮೇಲ್ ಐಡಿ ಹಾಕ್ಬೇಕು. ಸೊ ಮೇಕ್ ಶ್ಯೂರ್ ದಟ್ ನೀವು ಒಂದು ಇಮೇಲ್ ಐಡಿ ಕ್ರಿಯೇಟ್ ಮಾಡ್ಕೊಳ್ಳಿ, ಒಂದು ಹೊಸ ಇಮೇಲ್ ಐಡಿ ಕ್ರಿಯೇಟ್ ಮಾಡ್ಕೊಳ್ಳಿ ವಿಚ್ ಶುಡ್ ಬಿ ವೆರಿ ಪ್ರೊಫೆಷನಲ್. ನಿಮ್ಮ ಹೆಸರು @gmail.com ಈ ತರ ಒಂದು ಪ್ರೊಫೆಷನಲ್ ಆಗಿರುವಂತಹ ಇಮೇಲ್ ಐಡಿನ ಕ್ರಿಯೇಟ್ ಮಾಡಿಕೊಂಡು ಅದನ್ನ ಇಮೇಲ್ ಐಡಿ ಪಾರ್ಟಲ್ಲಿ ಫಿಲ್ ಮಾಡಿ. ಇಮೇಲ್ ಐ ಡಿ ಹಾಕಿದ್ಮೇಲೆ ನೀವು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಹಾಕಬೇಕಾಗುತ್ತೆ. ಕಾಂಟ್ಯಾಕ್ಟ್ ನಂಬರ್ ಶುಡ್ ಬಿ ಇನ್ ಸಚ್ ಅ ವೇ ವೇರ್ ಆ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿದ್ರೆ ನೀವು ಕಾಲ್ ಎತ್ತಿ ರಿಸೀವ್ ಮಾಡಿ ಮಾತಾಡೋ ಥರ ಇರಬೇಕು. ಬಿಕಾಸ್ ಸಮ್ಟೈಮ್ಸ್ ನೀವು 2-3 ಸಿಮ್ ಯೂಸ್ ಮಾಡ್ತಿದ್ದಾಗ ಯಾವುದೋ ನಂಬರ್ ಕೊಟ್ಟಿರ್ತೀರಾ ಇನ್ ವಿಚ್ ವಿಲ್ ನಾಟ್ ಬಿ ಅವೈಲಬಲ್, ಅಥವಾ ವಾಟ್ಸಪ್ ನಂಬರ್ ಕೊಟ್ಟಿರ್ತೀರಾ ಅದರಲ್ಲಿ ಸಮ್ಟೈಮ್ಸ್ ಕಾಲ್ಸ್ ಅವೈಲಬಲ್ ಇರಲ್ಲ. ಸೊ ಆ ಥರ ನಂಬರ್ಸ್ ಯಾವುದನ್ನು ಕೊಡಕ್ಕೆ ಹೋಗ್ಬಿಡಿ. ಯು ಮೇಕ್ ಶೋರ್ ದ್ಯಾಟ್ ಆ ಒಂದು ನಂಬರ್ಗೆ ಕಾಲ್ ಬಂದಾಗ ನೀವು ಕರೆಕ್ಟಾಗಿ ಕಾಲ್ ರಿಸೀವ್ ಮಾಡಿ ಮಾತಾಡೋ ಥರ ಇರಬೇಕು. ಸೊ ಅಂತ ನಂಬರ್ನ ಕೊಡಿ ಇಲ್ಲಿ. ಅಂಡ್ ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ಕೆರಿಯರ್ ಆಬ್ಜೆಕ್ಟಿವ್ಸ್. ಈ ಒಂದು ಪಾರ್ಟ್ ಎಂತಕ್ಕೆ ಅಂತ ಹೇಳಿದ್ರೆ, ಈ ಒಂದು ಪಾರ್ಟ್ ಅಲ್ಲಿ ನೀವು ಎಷ್ಟು ರಿಸೋರ್ಸ್ಫುಲ್ ಆಗಿರ್ತೀರಾ ಅಥವಾ ಇನೋವೇಟಿವ್ ಆಗಿರ್ತೀರಾ ಅಂಡ್ ಆಲ್ಸೋ ಕೆಲ್ಸದ ರಿಲೇಟೆಡ್ ನೀವು ಎಷ್ಟು ಫ್ಲೆಕ್ಸಿಬಲ್ ಇರ್ತೀರಾ ಅನ್ನೋದು ಹೇಳ್ಬೇಕಾಗುತ್ತೆ. ಎಷ್ಟು ಫ್ಲೆಕ್ಸಿಬಲ್ ಆಗಿರ್ತೀರಾ ಇನ್ ದ ಸೆನ್ಸ್, ಇವಾಗ ಏನಾದ್ರು ನೀವು ಹೊಸದಾಗಿ ಏನಾದ್ರು ಕಲಿಬೇಕು, ಕೋರ್ಸಸ್ ಮಾಡಬೇಕು ಅಂತ ಅಂದ್ರೆ ಅದನ್ನ ಮಾಡಕ್ ರೆಡಿ ಇರ್ತೀರಾ ನೀವು, ಅಥವಾ ಟೈಮ್ಸ್ ಶಿಫ್ಟ್ಸ್ ಅಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಳಕ್ ರೆಡಿ ಇರ್ತೀರಾ. ಪ್ರತಿಯೊಂದನ್ನು ನೀವು ತುಂಬಾ ಫ್ಲೆಕ್ಸಿಬಲ್
ಫ್ಲೆಕ್ಸಿಬಲ್ ಆಗಿರ್ತೀರಾ ಕಲಿಯೋದ್ರಲ್ಲಾಗಿರ್ಬೋದು ಅಥವಾ ಡೇ ಟು ಡೇ ಆಕ್ಟಿವಿಟೀಸಲ್ಲಿ ನೀವು ಎಷ್ಟು ಫ್ಲೆಕ್ಸಿಬಲ್ ಆಗಿರ್ತೀರಾ ಅನ್ನೋದನ್ನ ನೀವು ತೋರಿಸ್ಕೊಡ್ಬೇಕಾಗತ್ತೆ ಈ ಒಂದು ಕೆರಿಯರ್ ಆಬ್ಜೆಕ್ಟಿವ್ಸಲ್ಲಿ. ಸೊ ನಾನು ಪರ್ಟಿಕ್ಯುಲರ್ ಆಗಿ ಈ ಕೆರಿಯರ್ ಆಬ್ಜೆಕ್ಟಿವ್ ಸೆಕ್ಷನಲ್ಲಿ ಏನು ಟೈಪ್ ಮಾಡಿದ್ದೀನಿ ಅಂದರೆ, ಟು ಹ್ಯಾವ್ ಅ ಚಾಲೆಂಜಿಂಗ್ ಆ್ಯಂಡ್ ರಿವಾರ್ಡಿಂಗ್ ಕೆರಿಯರ್ ಟು ಪ್ರೊಡ್ಯೂಸ್ ಟೈಮ್ ಬೌಂಡ್ ಎಕ್ಸಲೆಂಟ್ ರಿಸಲ್ಟ್ಸ್ and also to be associated with a progressive organization that would give me a position to utilize my skills and abilities while being resourceful, innovative and flexible. ಸೊ ನೀವು ಯಾವ ಥರ ನೀವು ನಿಮಗೆ ಬೇರೆ ಏನಾದರೂ ಇನೋವೇಟಿವ್ ಆಗಿ ಇಲ್ಲಿ ಫಿಲ್ ಮಾಡೋಕ್ಕೆ ಐಡಿಯಾಸ್ ಇದ್ದರೆ ಫಿಲ್ ಮಾಡ್ಬೋದು, ಆರ್ ಎಲ್ಸ್ ಯು ಕ್ಯಾನ್ ಟೇಕ್ ದಿಸ್ ಆಸ್ ಅ ರೆಫರೆನ್ಸ್. ಓಕೆನಾ? ಆ್ಯಂಡ್ ದ ಥರ್ಡ್ ಪಾರ್ಟ್ ಇಸ್ ಅಕಾಡೆಮಿಕ್ ಕ್ವಾಲಿಫಿಕೇಷನ್. ಅಕಾಡೆಮಿಕ್ ಕ್ವಾಲಿಫಿಕೇಷನಲ್ಲಿ ನಮಗೆ 5 ಕಾಲಮ್ಸ್ ಬರುತ್ತೆ. ಫಸ್ಟ್ ಒನ್ ವಿಲ್ ಬಿ ಕ್ವಾಲಿಫಿಕೇಷನ್, ಸೆಕೆಂಡ್ ಇಸ್ ಯೂನಿವರ್ಸಿಟಿ ಅಥವಾ ಬೋರ್ಡ್, ಯಾವೊಂದು ಯೂನಿವರ್ಸಿಟಿ ಅಥವಾ ಬೋರ್ಡಿಂದ ನೀವು ಗ್ರ್ಯಾಜುಯೇಷನ್ ಮಾಡಿರ್ತೀರಾ ಅನ್ನೋದು. ಆ್ಯಂಡ್ ನೆಕ್ಸ್ಟ್ ಇಸ್ ಇನ್ಸ್ಟಿಟ್ಯೂಷನ್, ನೀವು ಯಾವ ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ಓದಿದ್ದೀರಾ ಅನ್ನೋದು. ಇಯರ್ ಆಫ್ ಪಾಸಿಂಗ್, ಯಾವ ಇಯರ್ ನೀವು ಪಾಸ್ ಆದ್ರಿ ಅನ್ನೋದು. ಆಲ್ಸೋ ಯೋರ್ ಪರ್ಸೆಂಟೇಜ್. ಫಸ್ಟ್ ನಾನಿಲ್ಲಿ ನನ್ನ ಡಿಗ್ರಿ ಡೀಟೇಲ್ಸ್ ಹಾಕ್ತಿದ್ದೀನಿ, ವಿಚ್ ಇಸ್ ಕ್ವಾಲಿಫಿಕೇಷನ್ ಇಸ್ ಮೈ ಕ್ವಾಲಿಫಿಕೇಷನ್ ಇಸ್ BCA, University or Board, Bangalore University, Institution Keli Societies Degree College, year of passing 2022, percentage 74. ಸೊ ಇದು ನನ್ನ ಒಂದು BCA ಕ್ವಾಲಿಫಿಕೇಷನ್ ಕಂಪ್ಲೀಟ್ ಆಗಿ ನಾನು ಫಿಲ್ ಮಾಡಿದ್ದೀನಿ. ನೆಕ್ಸ್ಟು ಅದೇ ರೀತಿಯಲ್ಲಿ ನೀವು PUC ಮತ್ತು SSLC ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಇಸ್ ಸ್ಕಿಲ್ಸ್. ಮೇಕ್ ಶೋರ್ ದ್ಯಾಟ್ ನೀವು ನಿಮ್ಗೆ ಏನೇನು ಸ್ಕಿಲ್ಸ್ ಇದೆ ಪ್ರತಿಯೊಂದನ್ನು ಈ ಒಂದು ಸೆಕ್ಷನಲ್ಲಿ ಮೆನ್ಷನ್ ಮಾಡ್ತೀರಾ. ಸೇ ಫಾರ್ ಎಕ್ಸಾಂಪಲ್ ನಿಮಗೆ ಜಾವಾ ಬಗ್ಗೆ, ಪೈಥಾನ್ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಐಡಿಯಾ ಇದ್ರು ಮೇಕ್ ಶೋರ್ ಯು ಮೆನ್ಷನ್ ದ್ಯಾಟ್. ಆ್ಯಂಡ್ ನೀವೇನೋ ಒಂದು ಮೆನ್ಷನ್ ಮಾಡ್ತಿದ್ದೀರಾ ಅಂದರೆ ಇಟ್ ಶುಡ್ ಆಲ್ವೇಸ್ ಬಿ ಲೈಕ್ ನಿಮಗೆ ಅದ್ರ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಅಟ್ಲೀಸ್ಟ್ ನಾಲೆಜ್ ಇರಬೇಕು. ಸೊ ಆ ಥರ ಇದ್ದರೆ ಮಾತ್ರ ಮೆನ್ಷನ್ ಮಾಡಿ. ಇಫ್ ನಾಟ್ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ, ಡೋಂಟ್ ಮೆನ್ಷನ್. ಇದಾದಮೇಲೆ ಬರೋ ಸೆಕ್ಷನ್ ಬಂದುಬಿಟ್ಟು ನಿಮ್ಮ ಪರ್ಸ್ನಲ್ ಡೀಟೇಲ್ಸ್, ವೇರ್ ನೀವು ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ಮದರ್ಸ್ ನೇಮ್, ಫಾದರ್ಸ್ ನೇಮ್, ಹಾಬೀಸ್, ಡೇಟ್, ಪ್ಲೇಸ್ ಎಲ್ಲನೂ ಮೆನ್ಷನ್ ಮಾಡಬೇಕಾಗುತ್ತೆ. ಡೇಟು ನೀವು ಆ ಕರೆಂಟ್ ಡೇಟ್ ಯಾವತ್ತು ನೀವು ರೆಸ್ಯೂಮ್ನ ಕೊಡೋಕ್ಕೆ ಹೋಗ್ತಿರ್ತೀರ ಅಥವಾ ಇಂಟರ್ವ್ಯೂ ಕೊಡೋಕ್ಕೆ ಹೋಗ್ತಿರ್ತೀರಲ್ಲ ಆ ಒಂದು ಡೇಟ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಆದಮೇಲೆ ಮೇಕ್ ಶೋರ್ ದ್ಯಾಟ್ ಮೇನ್ ಟಾಪಿಕ್ಸ್ ಯಾವತ್ತೂ ಬೋಲ್ಡ್ ಲೆಟರ್ಸಲ್ಲಿ ಇರಬೇಕು ಅಂತ. ಅಕಸ್ಮಾತಾಗಿ ನೀವೇನಾದರೂ ಮರ್ತಿದ್ರೆ ಹೋಗಿ ಅದನ್ನ ಬೋಲ್ಡ್ ಲೆಟರ್ಸಿಗೆ ಚೇಂಜ್ ಮಾಡಿ. ಸೊ ಇಷ್ಟೇ ಗೈಸ್, ದಿಸ್ ಇಸ್ ಆಲ್ ದಟ್ ಶುಡ್ ಬಿ ಇನ್ ಯುವರ್ ರೆಸ್ಯೂಮ್. ಸೊ ಇವಾಗ ನಾನು ಏನು ಟೈಪ್ ಮಾಡಿದ್ದೀನಲ್ಲ ಈ ಒಂದು ರೆಸ್ಯೂಮ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು ನಿಮ್ಮ ರೆಸ್ಯೂಮ್ ಟೈಪ್ ಮಾಡಿ ಎಕ್ಸ್ಪೋರ್ಟ್ ಮಾಡೋಕ್ಕೆ ಮುಂಚೆ ಪ್ಲೀಸ್ ಕೀಪ್ ದೀಸ್ 3 ಥಿಂಗ್ಸ್ ಇನ್ ಯೋರ್ ಮೈಂಡ್. ನಂಬರ್ 1 ಏನಂತ ಹೇಳಿದ್ರೆ, ಯೋರ್ ರೆಸ್ಯೂಮ್ ಶುಡ್ ಬಿ ಆಫ್ 1 ಪೇಜ್. ಮ್ಯಾಕ್ಸಿಮಮ್ ಟ್ರೈ ಮಾಡಿ ಒಂದೇ ಪೇಜಲ್ಲಿ ಇಡೋಕ್ಕೆ. ಬಿಕಾಸ್ ನಾನು ಆಗಲೇ ಹೇಳ್ದಂಗೆ ನಿಮ್ಮ ಒಬ್ಬರದೇ ರೆಸ್ಯೂಮ್ ಇರಲ್ಲ ಇಂಟರ್ವ್ಯೂವರ್ ಮುಂದೆ. ಮೋರ್ ದೆನ್ ಹಂಡ್ರೆಡ್ಸ್ ಥೌಸಂಡ್ಸ್ ಆಫ್ ಪೀಪಲ್ ರೆಸ್ಯೂಮ್ಸ್ ಇರುತ್ತೆ. ಸೊ ಅಷ್ಟು ಜನದ ಮಧ್ಯ ಕುತ್ಕೊಂಡು ಪ್ರತಿಯೊಂದು ಪೇಜ್ನ ನೋಡೋ ಅಷ್ಟು ಪೇಷನ್ಸ್ ಇಂಟರ್ವ್ಯೂವರಲ್ಲಿ ಇರಲ್ಲ. ಆ್ಯಂಡ್ ಅಕಸ್ಮಾತಾಗಿ ಏನಾದರೂ ನೀವು ಅಪ್ಲೈ ಮಾಡ್ತಿರೋ ಜಾಬ್ ರೋಲಿಗೆ ರಿಲೇಟೆಡ್ ಸ್ಕಿಲ್ಸ್ ಅಥವಾ ಅದ್ರ ಬಗ್ಗೆ ಏನಾದರೂ ಒಂದು ಇನ್ಫಾರ್ಮೇಷನ್ಸ್ ಇದ್ದರೆ ನೀವು ಅವಾಗ ಎಕ್ಸ್ಟ್ರಾ ಪೇಜ್ನ ಆ್ಯಡ್ ಮಾಡಿ, ತೊಂದರೆ ಇಲ್ಲ. ಬಟ್ ಮೇಕ್ ಶೋರ್ ಆದಷ್ಟು 2-3 ಪೇಜ್ ಮಾಡೋದನ್ನ ಅವಾಯ್ಡ್ ಮಾಡಿ. ಮ್ಯಾಕ್ಸಿಮಮ್ ಅಂದರೆ 2 ಪೇಜ್ ಇಡಿ. ಅಕಸ್ಮಾತ್ ಇನ್ಫಾರ್ಮೇಷನ್ಸ್ ಜಾಸ್ತಿ ಇದ್ದರೆ, ಇಲ್ಲ ಅಂತ ಅಂದರೆ ಟ್ರೈ ಟು ಕೀಪ್ ಇಟ್ ಇನ್ 1 ಪೇಜ್. ಸೆಕೆಂಡ್ ಒನ್ ಇಸ್ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಮುಂಚೆ ಮೇಕ್ ಶೋರ್ ಯು ಡಬಲ್ ಚೆಕ್ ಯುವರ್ ರೆಸ್ಯೂಮ್. ಬಿಕಾಸ್ ಸಮ್ಟೈಮ್ಸ್ ಗ್ರಾಮಟಿಕಲ್ ಎರರ್ಸ್ ಆಗಿರುತ್ತೆ ಅಥವಾ ಏನೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು. ಸೊ ಈ ಥರ ಒಂದು ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡೋಕ್ಕೆ ಮೇಕ್ ಶೋರ್ ಯು ಡಬಲ್ ಚೆಕ್ ಯುವರ್ ರೆಸ್ಯೂಮ್ ಆ್ಯಂಡ್ ದೆನ್ ಎಕ್ಸ್ಪೋರ್ಟ್ ಇಟ್. ಆ್ಯಂಡ್ ಥರ್ಡ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ರೆಸ್ಯೂಮಲ್ಲಿ ಯಾವತ್ತೂ ಸುಳ್ಳು ಹೇಳಕ್ಕೆ ಹೋಗಬೇಡಿ. ನೆವರ್ ಲೈ ಇನ್ ಯುವರ್ ರೆಸ್ಯೂಮ್. ಏನಕ್ಕೆ ಅಂತ ಹೇಳಿದ್ರೆ, ಪ್ರಾಬಬ್ಲಿ ಈ ಒಂದು ಜಾಬ್ ರೋಲ್ಗೆ ನಿಮ್ಮ ಸ್ಕಿಲ್ಸ್ ಅಷ್ಟು ಮ್ಯಾಚ್ ಆಗದೆ ಇರ್ಬೋದು. ಸೊ ನೀವು ಇದರಲ್ಲಿ ರಿಜೆಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಬಟ್ ನಿಮ್ಮ ಸ್ಕಿಲ್ಸ್ ನೆಕ್ಸ್ಟ್ ಯಾವುದಾದ್ರೂ ಒಂದು ವೇಕೆನ್ಸಿ ಬಂದು ಅದೇ ಕಂಪನಿನಲ್ಲಿ ನಿಮ್ಮ ಸ್ಕಿಲ್ಸ್ ಮತ್ತೆ ಆ ಜಾಬ್ ರೋಲ್ ಎರಡೂ ಮ್ಯಾಚ್ ಆಗ್ತಿದೆ ಅಂತ ಹೇಳಿದಾಗ ನೀವು ಈ ಥರ ಸುಳ್ಳು ಹೇಳಿದ್ರೆ ನೆಕ್ಸ್ಟ್ ಟೈಮ್ ಆ ಕಂಪನಿಯಿಂದ ಯಾವುದೇ ಥರ ಜಾಬ್ ಆಪರ್ಚುನಿಟೀಸ್ ನಿಮಗೆ ಬರಲ್ಲ. ಸೊ ಮೇಕ್ ಶೋರ್ ಪ್ಲೀಸ್ ಡು ನಾಟ್ ಲೈ ಇನ್ ಯುವರ್ ರೆಸ್ಯೂಮ್. ನಿಮಗೇನು ಗೊತ್ತು ಅಷ್ಟನ್ನೇ ಇಡಿ. ಸಮ್ಟೈಮ್ಸ್ ಇಟ್ ಇಸ್ ಆಲ್ಸೋ ಓಕೆ ದ್ಯಾಟ್ ನಿಮ್ಗೇನು ಸ್ಕಿಲ್ಸ್ ಇಲ್ಲ ಅಂತ ಅಂದ್ರೂ ಸಮ್ ಕಂಪನೀಸ್ ನಿಮ್ಮನ್ನ ಫ್ರೆಷರ್ ಆಗಿ ತಗೊಂಡು ನಿಮ್ಮನ್ನ ಟ್ರೈನ್ ಅಪ್ ಮಾಡಿ ನಿಮ್ಮನ್ನ ಒಂದು ವರ್ಕಿಂಗ್ ಪ್ರೊಫೆಷನಲ್ ಆಗಿ ಮಾಡೋಕ್ಕೂ ಸಹ ರೆಡಿ ಇರ್ತಾರೆ. ಬಟ್ ಆನೆಸ್ಟಿ ಅನ್ನೋ ಸ್ಕಿಲ್ನ ಯಾವುದೇ ಒಂದು ಕಂಪನಿ ಸಹ ಕಾಂಪ್ರಮೈಸ್ ಆಗಲ್ಲ. ಸೊ ಮೇಕ್ ಶೋರ್ ಯು ಆರ್ ವೆರಿ ಹಾನೆಸ್ಟ್ ಆನ್ ಯುವರ್ ರೆಸ್ಯೂಮ್. ದಿಸ್ ಇಸ್ ಹೌ ವಿ ರೈಟ್ ಎ ರೆಸ್ಯೂಮ್. ಅಂಡ್ ಇಫ್ ಯು ವಾಂಟ್ ಎನಿ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಜಾಬ್ಸ್ ಪ್ಲೀಸ್ ಟು ಕಮೆಂಟ್ ಡೌನ್. ನಾನು ಅದ್ರ ಬಗ್ಗೆ ವಿಡಿಯೋಸ್ ಮಾಡ್ತೀನಿ. ಅಂಡ್ ಆ ಬೋನಸ್ ಟಿಪ್ ಕೊಡೋದಕ್ಕೆ ಮುಂಚೆ ನಿಮ್ಮ ಸರೌಂಡಿಂಗ್ ಅಲ್ಲಿ ಯಾರಾದ್ರೂ ರೆಸ್ಯೂಮ್ ಬರೆಯೋಕೆ ತುಂಬಾ ಕಷ್ಟ ಪಡ್ತಿದ್ರೆ ಅಂತಕ್ಕೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಅಂಡ್ ಪ್ಲೀಸ್ ಹಿಟ್ ದ ಲೈಕ್ ಬಟನ್ ಟು ನೋ ಮೋರ್ ಅಬೌಟ್ career videos. And finally here we are at the bonus tip.
ದಿಸ್ ಬೋನಸ್ ಸ್ಟೆಪ್ ಎಸ್ಪೆಷಲಿ ಫಾರ್ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಏನು ಅಂತ ಹೇಳಿದ್ರೆ, ಮೇಕ್ ಶೂರ್ ದ್ಯಾಟ್ ನೀವು ಏನೇ ಒಂದು ಅಚೀವ್ಮೆಂಟ್ಸ್ ಮಾಡಿದ್ರೆ ಅಥವಾ ಏನೇ ಒಂದು ಸ್ಕಿಲ್ಸ್ ಇದ್ರು ಯು ಆಲ್ವೇಸ್ ನೋಟೆಡ್ ಡೌನ್, ಬಿಕಾಸ್ ನೀವು ನಿಮ್ಮ ಡೇ ಟು ಡೇ ವರ್ಕಿಂಗ್ ಲೈಫ್ನಲ್ಲಿ ಏನಾದರೂ ಒಂದು ಕಲಿತಿರ್ತೀರಾ. ಸಮ್ಟೈಮ್ಸ್ ನೀವೇನಾದರೂ ಒಂದು ಟೂಲ್ನ ಡೆವಲಪ್ ಮಾಡಿರ್ಬೋದು ಅಥವಾ ಟೀಮ್ ಬಿಲ್ಡಿಂಗ್ ಆಕ್ಟಿವಿಟೀಸ್, ಈ ಥರದ್ರಲ್ಲಿ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ತುಂಬಾ ಇರುತ್ತೆ. ಆ್ಯಂಡ್ ರೆಸ್ಯೂಮ್ ಕುತ್ಕೊಂಡು ಮಾಡುವಾಗ ವೆನ್ ಯು ಸ್ವಿಚಿಂಗ್ ಫ್ರಮ್ ಒನ್ ಕಂಪನಿ ಟು ಅದರ್ ಕಂಪನಿ ಅಲ್ಲ, ಅವಾಗ ನಿಮ್ಮ ಒಂದು ರೆಸ್ಯೂಮ್ ಮಾಡಕ್ಕೆ ಕುತ್ಕೊಂಡಾಗ್ಲೇನೆ ಏನು ನೆನಪು ಬರಲ್ಲ. ಸೊ ಇಟ್ ಇಸ್ ಅ ವೆರಿ ಗುಡ್ ಹ್ಯಾಬಿಟ್, ನಾಟ್ ಓನ್ಲಿ ಎಕ್ಸ್ಪೀರಿಯನ್ಸ್ ಪೀಪಲ್ ಬಟ್ ಫ್ರೆಷರ್ಸ್ಗೂ ಕೂಡ ನಾನು ಹೇಳೋದು ಏನು ಅಂತ ಹೇಳಿದ್ರೆ, ಫ್ರೆಷರ್ಸ್ ಅಂತಾನೆ ಅಲ್ಲ, ನಿಮ್ಮ ಡೇ ಟು ಡೇ ಲೈಫಲ್ಲಿ ಇದನ್ನ ಮಾಡೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ. ಟು ನೋಟ್ ಡೌನ್ ಆಲ್ ಯುವರ್ ಅಚೀವ್ಮೆಂಟ್ಸ್. ನಿಮ್ಮ ಬಗ್ಗೆ ನೀವು ಕುತ್ಕೊಂಡು ನೋಟ್ ಡೌನ್ ಮಾಡಿದಾಗ ನಿಮ್ಮ ಅಚೀವ್ಮೆಂಟ್ಸ್ ಬಗ್ಗೆ ನಿಮ್ಗೆ ಹೇಳ್ಕೊಳಕ್ಕೆ ಏನಾದರೂ ಒಂದು ಸ್ವಲ್ಪ ಗೊತ್ತಿರುತ್ತೆ. ಐ ನೋ ವಿ ಆಲ್ ಆರ್ ಹ್ಯೂಮನ್ಸ್, ನಾವೇನೇ ಮಾಡಿದ್ರು ಸಮ್ಟೈಮ್ಸ್ ನಾವೆಲ್ಲರೂ ಅದನ್ನ ಮರಿತೀವಿ. ಸೊ ಇಟ್ ಇಸ್ ವೆರಿ ಗುಡ್ ಥಿಂಗ್ ಟು ಕಲ್ಟಿವೇಟ್ ದಿಸ್ ಹ್ಯಾಬಿಟ್, ಅಂಡ್ ದಿಸ್ ನಾಟ್ ಓನ್ಲಿ ಹೆಲ್ಪ್ಸ್ ಟು ರೈಟ್ ಯುವರ್ ರೆಸ್ಯೂಮ್ ಬಟ್ ಆಲ್ಸೋ ಗಿವ್ಸ್ ಯು ಸಮ್ ಪಾಯಿಂಟ್ಸ್ ಟು ಟಾಕ್ ಅಬೌಟ್ ಯೋರ್ ಸೆಲ್ಫ್ ಇನ್ ಯುವರ್ ನೆಕ್ಸ್ಟ್ ಅಪ್ರೈಸರ್ ಅಂಡ್ ಪ್ರಮೋಷನ್ಸ್. ಅಂಡ್ ಆನ್ ದ್ಯಾಟ್ ಥಾಟ್ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಅಂಡ್ ಐ ಪ್ರಾಮಿಸ್ ಯು ಆಲ್ ಟು ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ಲವ್ ಯು ಆಲ್. ಬಾಯ್.